ಎಲ್ಲರಿಗೂ ಹೊಸ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಒಂದು ಬೃಹತ್ ಅಧಿಸೂಚನೆಯನ್ನು ಹೊರಡಿಸಿದೆ. ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಹುದ್ದೆಗಾಗಿ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷಾ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ನೋಡೋಣ ಬನ್ನಿ, ಯಾವ ಒಂದು ಜಿಲ್ಲೆಗೆ ಎಷ್ಟು ಹುದ್ದೆಗಳಿದೆ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವ ಒಂದು ಜಿಲ್ಲೆಗಿದೆ ಅಂತ ನೋಡಿ, ಎಷ್ಟು ಹುದ್ದೆಗಳು ಅಲಾಟ್ ಆಗಿದೆ ಅಂತ. ಇಲ್ಲಿ ಹುದ್ದೆಗಳ ಸಂಖ್ಯೆನೂ ಕೊಟ್ಟಿದ್ದಾರೆ ಮತ್ತು ಜಿಲ್ಲೆಯ ಹೆಸರು ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ನಿಧಾನವಾಗಿ ಯಾವ ಒಂದು ಜಿಲ್ಲೆಗೆ ಎಷ್ಟು ಪೋಸ್ಟ್ ಇದೆ ಅಂತ ನೀವು ನೋಡ್ಕೋಬೋದಾಗಿದೆ. ನಂತರ ಈ ಒಂದು ಹುದ್ದೆಗೆ ಒಂದು ವಿದ್ಯಾರ್ಹತೆ ಏನಿದೆ ಅಂತ ಅನ್ನೋದಾದರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಇದೆ. ಸೊ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಕುರಿತು ಏನು ಕೊಟ್ಟಿದ್ದಾರೆ ಅಂತಂದರೆ, ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಮಂಡಳಿಯು ನಡೆಸುವ PUC ವಿದ್ಯಾರ್ಹತೆಯ ತತ್ಸಮಾನ ವಿದ್ಯಾರ್ಹತೆಗಳು ಈ ಕೆಳಗಂಡಿವೆ. CBSE ಮತ್ತು ICSE ಮಂಡಳಿಯು ನಡೆಸುವ ಕ್ಲಾಸ್ 12 ಪರೀಕ್ಷೆಗಳಾಗಿರಬಹುದು. ನಂತರ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್, 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು, ಈ ರೀತಿಯಾದಂತಹ ಒಂದು ವಿದ್ಯಾರ್ಹತೆಯನ್ನು ಹೊಂದಿರುವಂಥವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಈ ಒಂದು ಹುದ್ದೆಗೆ ನೋಡಿ, ಇಲ್ಲಿ ನೇರ ನೇಮಕಾತಿ ಅಥವಾ ಅನುಕಂಪದ ಆಧಾರದ ನೇಮಕಾತಿ ಹೊಂದಲು ಮತ್ತು ಉನ್ನತ ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮೊ ಶಿಕ್ಷಣವನ್ನು PUCಗೆ ತತ್ಸಮಾನವೆಂದು ಪರಿಗಣಿಸ ಕೂಡ ಆಗಿದೆ. ಸೊ ಈ ರೀತಿ ಒಂದು ವಿದ್ಯಾರ್ಹತೆ ಈ ಒಂದು ಹುದ್ದೆಗೆ ನೀಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಹುದ್ದೆಗಳಿಗೆ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದಿರಲೇಬೇಕು. ಸೊ ನೀವು ಒಂದು ಸ್ಟಡೀಸ್ ಮಾಡ್ತಿರ್ತೀರಾ, ಆವಾಗ ಒಂದು ಎಜುಕೇಷನ್ ಕಂಪ್ಲೀಟ್ ಆಗಿರಲ್ಲ. ಸೊ ನೀವು ಆವಾಗ ಒಂದು ಅರ್ಜಿಯನ್ನು ಸಲ್ಲಿಸಲು ನೀವು ಅನರ್ಹರಾಗಿರ್ತೀರ. ಸೊ ಯಾವುದೇ ರೀತಿ ಎಲಿಜಿಬಲ್ ಇರಲ್ಲ. ಸೊ ವಿದ್ಯಾರ್ಹತೆಗೆ ಸಂಬಂಧಿಸಿದ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರಗಳ ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಹಾಜರುಪಡಿಸಬೇಕಾಗಿರುತ್ತೆ. ಸೊ ಅಷ್ಟರಲ್ಲಿ ನೀವು ನಿಮ್ಮ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟ ಒಂದು ಪ್ರಮಾಣ ಪತ್ರಗಳನ್ನು ಒಳಗೊಂಡಿರಬೇಕಾಗುತ್ತೆ. ಸೊ ಇಲ್ಲಿ ನಾವು ವಯೋಮಿತಿ ನೋಡೋದಾದರೆ ಕನಿಷ್ಠ 18 ವರ್ಷಗಳು ತುಂಬಿರಬೇಕಾಗಿರುತ್ತೆ. ಸೊ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಮಾನ್ಯ ಅರ್ಹತೆಗೆ 40 ವರ್ಷ, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ, ಈ ರೀತಿ ಒಂದು ವಯೋಮಿತಿಯನ್ನು ನೀಡಿದ್ದಾರೆ. ಸೊ ಇಲ್ಲಿ ಕರ್ನಾಟಕ ರಾಜ್ಯ ಈ ಒಂದು ಇದರಲ್ಲಿ ಯಾವುದೇ ರೀತಿ ಸೇವೆ ಸಲ್ಲಿಸಿರುವಂಥವ್ರಿಗೆ 10 ವರ್ಷಗಳ ಅವಧಿ ನೀಡಿರ್ತಾರೆ. ಸೊ ಮಾಜಿ ಸೈನಿಕರಿಗೆ ನೀವು ನೋಡ್ತಾ ಇರ್ಬೋದು 3 ವರ್ಷಗಳ ಸಡಿಲಿಕೆಯನ್ನು ಹೊಂದಿರ್ತಾರೆ. ಸೊ NCCನಲ್ಲಿರೋರಿಗೆ ಅಂದರೆ ಕೆಡೆಟ್ ಪರಿವೀಕ್ಷಕರಾಗಿ ಸೇವೆ ಸಲ್ಲಿದಷ್ಟು ವರ್ಷಗಳು, ಹೀಗೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 10 ವರ್ಷ, ಈ ರೀತಿ ಒಂದು ಸಡಿಲಿಕೆಯನ್ನು ನೀಡಿರ್ತಾರೆ. ಸೊ ನೀವು ನೋಡ್ಬೋದು ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂತಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್, ಈ ಒಂದು ವೆಬ್ಸೈಟ್ ಮೂಲಕ ನೀವು ಒಂದು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗಿರುತ್ತೆ. ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಸೊ ಒಂದು ಜಿಲ್ಲೆಗೆ ಒಂದು ಅರ್ಜಿ ಮಾತ್ರ ಸಲ್ಲಿಸಬೇಕಾಗಿರುತ್ತೆ. ಸೊ ಹೀಗೆ ನೋಡ್ಬೋದು ನೀವು ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ನೀಡಿದ್ದಾರೆ. ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಬಂದು ಜುಲೈ 11ನೇ ತಾರೀಕಾಗಿರುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 30ನೇ ತಾರೀಕು ಜುಲೈ ಆಗಿರುತ್ತೆ. ಸೊ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಬಂದು 31ನೇ ತಾರೀಕು ಜುಲೈ ಆಗಿರುತ್ತೆ. ಸೊ ಈ ಒಂದು ದಿನಾಂಕದೊಳಗಡೆ ನೀವು ಒಂದು ಅರ್ಜಿಯನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ನೋಡ್ಬೋದಾದರೆ, ಇಲ್ಲಿ 2 ವರ್ಷಗಳ ಕಾಲ ಕಾಯಂ ಪೂರ್ವ ಅವಧಿಯಲ್ಲಿ ಇರ್ತಾರೆ, ಅಂದರೆ ಅವರು ಒಂದು ಪ್ರೊಬೇಷನರಿ ಪೀರಿಯಡಲ್ಲಿ ಇರ್ತಾರೆ. ಸೊ ವೇತನನೆಲ್ಲ ಇಲ್ಲಿ ಶ್ರೇಣಿಗಳ ಮುಖಾಂತರ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಮತ್ತು ಈ ಒಂದು ಹುದ್ದೆಗೆ ನೀವು ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯವನ್ನು ಪಡ್ಕೊಂಡಿರ್ತೀರ. ಸೊ ಪ್ರೀವಿಯಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತು. ಸೊ ಇವಾಗ ಹೊಸದಾಗಿ ಅಮೆಂಡ್ ಆಗಿರೋದ್ರಿಂದ ಸೊ ರಾಷ್ಟ್ರೀಯ ಪೆನ್ಷನ್ ಸ್ಕೀಮ್ ಈ ಮುಖಾಂತರ ನೀವು ಅರ್ಹರಾಗಿರ್ತೀರ. ಸೊ ಎಕ್ಸಾಮ್ಗೆ ಫೀಸ್ ಏನಿದೆ ಅಂತಂದರೆ, ಒಂದು ಅಪ್ಲಿಕೇಶನ್ ಫೀಸ್ ಏನಿದೆ ಅಂತಂದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 2A 2B 3A 3B ಅವರಿಗೆ 750 ರೂಪೀಸ್ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವರಿಗೆ 500 ರೂಪಾಯಿ ಇರುತ್ತೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಈ ರೀತಿ ಶುಲ್ಕವನ್ನು ನೀಡಿದ್ದಾರೆ. ಸೊ ಪರೀಕ್ಷಾ ದಿನಾಂಕನೂ ಕೂಡ ಪ್ರಕಟಣೆ ಮಾಡಿದ್ದಾರೆ. ಸೊ ಕನ್ನಡ ಭಾಷಾ ಪರೀಕ್ಷಾ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ.
ಪತ್ರಿಕೆ ಬಂದು ನಿಮಗೆ ಅಕ್ಟೋಬರ್ 4ನೇ ತಾರೀಕು ಇರುತ್ತೆ. ಸೊ ಎಕ್ಸಾಮ್ ಸ್ಟಾರ್ಟ್ ಆಗೋದು ಬೆಳಗ್ಗೆ 10:30 12ವರೆಗೂ ಇರುತ್ತೆ. ಪತ್ರಿಕೆ 2 ಬಂದು ಅದೇ ದಿನಾಂಕ ಅಂದರೆ ಅಕ್ಟೋಬರ್ 4ನೇ ತಾರೀಕು ಮಧ್ಯಾಹ್ನ 2:30 4:00ವರೆಗೂ ನೀಡಿರ್ತಾರೆ. ಸೊ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ ಅಂತಂದರೆ ಒಂದು ಆಫ್ಲೈನ್ OMR ಮಾದರಿ ಈ ಒಂದು ಟೈಪ್ನಲ್ಲಿ ಒಂದು ಎಕ್ಸಾಮ್ನನ್ನು ಕಂಡಕ್ಟ್ ಮಾಡಲಾಗುತ್ತದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವ ಪರೀಕ್ಷಾ ಕೇಂದ್ರದ ವಿವರಗಳನ್ನು ನಂತರದಲ್ಲಿ ತಿಳಿಸಲಾಗುವುದು ಅಂತ ಕೂಡ KE ಅವರು ಒಂದು ವೆಬ್ಸೈಟಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನಂತರ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಇಲ್ಲಿ ನೀವು ಮುಂಚೆ SSLC ಪರೀಕ್ಷೆಯಲ್ಲಿ ಅಥವಾ ಯಾವುದೇ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಒಂದು ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದರೆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆನ ನೀವು ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಯಾರು ಓದಿರಲ್ಲ ಅಂದರೆ ನಿಮ್ಮ ಒಂದು SSLCನಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಯಾರು ಒಂದು ಕನ್ನಡ ಸಬ್ಜೆಕ್ಟನ್ನು ಯಾರು ಓದಿರಲ್ಲ ಅಂಥವ್ರು ಒಂದು ಕನ್ನಡ ಭಾಷಾ ಪರೀಕ್ಷೆಯನ್ನು ಕಂಪಲ್ಸರಿಯಾಗಿ ಅಟೆಂಡ್ ಮಾಡಲೇಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಟೋಟಲ್ 150 ಮಾರ್ಕ್ಸ್ಗಳಿಗೆ ಕಂಡಕ್ಟ್ ಮಾಡ್ತಾರೆ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು. ಅದರಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕಾಗಿರುತ್ತೆ. ಸೊ ಅವಾಗ ನೀವು ಎಕ್ಸಾಮ್ಗೆ ಅಪಿಯರ್ ಆಗ್ಬೋದು ಕಂಡಕ್ಟ್ ಮಾಡುವಂಥ ನೆಕ್ಸ್ಟ್ ಎಕ್ಸಾಮಿಗೆ. ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ನೋಡೋದಾದರೆ ಪತ್ರಿಕೆ 1ನಲ್ಲಿ ಮಾಮೂಲಿ ಸಾಮಾನ್ಯ ಜ್ಞಾನ ಒಂದು ಪತ್ರಿಕೆ ಒಳಗೊಂಡಿರುತ್ತೆ. ಅದರಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿದ್ದು, ದೈನಂದಿನ ಗ್ರಹಿಕೆಯ ವಿಷಯಗಳಿಗೆ ಸಂಬಂಧಪಟ್ಟಿದ್ದು, ಸಂವಿಧಾನ ಮತ್ತು ಇತಿಹಾಸ, ಭೂಗೋಳಶಾಸ್ತ್ರ, ಈ ರೀತಿ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಈ ರೀತಿ ಒಂದು ಪತ್ರಿಕೆಯನ್ನು ಒಳಗೊಂಡಿರುತ್ತೆ. ಟೋಟಲ್ ಮಾರ್ಕ್ಸ್ ಬಂದು 100 ಇರುತ್ತೆ. 2 hours ಟೈಮ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಪೇಪರ್ 2 ಬಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಒಳಗೊಂಡಿರುತ್ತೆ. ಒಟ್ಟು ಅಂಕಗಳು ಬಂದು 100 ಇರುತ್ತೆ. ಅವಧಿನೂ ಕೂಡ ಬಂದು 2 hours ಇರುತ್ತೆ. ಸೊ ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ. ಸೊ ಈ ರೀತಿ ನೀಡಿದ್ದಾರೆ. ಈ ಒಂದು ಪರೀಕ್ಷೆಗೆ ಋಣಾತ್ಮಕ ಮೌಲ್ಯಮಾಪನನೂ ಕೂಡ ಒಳಗೊಂಡಿರುತ್ತೆ. ಸೊ ಕನಿಷ್ಠ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯು ಪ್ರತಿಯೊಂದು ಪ್ರಶ್ನೆಗೂ ಕೂಡ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿಯೊಂದು ತಪ್ಪು ಉತ್ತರಕ್ಕೆ 4ನೇ ಒಂದರಷ್ಟು ಅಂದರೆ 0.25 ಅಂಕಗಳನ್ನು ಕಳೆಯಲಾಗುತ್ತದೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅದೇ ಒಂದು OMR ಶೀಟಲ್ಲೂ ಕೂಡ 5ನೇ ಆಪ್ಷನ್ ಕೂಡ ಕೊಟ್ಟಿರ್ತಾರೆ. ನಿಮ್ಗೆ ಯಾವುದೇ ರೀತಿ ಉತ್ತರ ನೀವು ಆನ್ಸರ್ ಮಾಡದೆ ಬ್ಲ್ಯಾಂಕ್ ಬಿಟ್ಟಿದ್ರೆ ಸೊ ಅದಕ್ಕೂ ಕೂಡ ಗೊತ್ತಿಲ್ಲ ಅನ್ನೋ ಒಂದು ನೆಕ್ಸ್ಟ್ 5ನೇ ಆಪ್ಷನ್ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಕಡ್ಡಾಯವಾಗಿ ಫಿಲಪ್ ಮಾಡಲೇಬೇಕಾಗುತ್ತೆ, ಅಂದರೆ ಶೇಡ್ ಮಾಡಲೇಬೇಕಾಗುತ್ತೆ. ಅಥವಾ ನೀವೇನಾದ್ರು ಶೇಡ್ ಮಾಡಿಲ್ಲ ಅಂತ ಅಂದರೆ ಅದಕ್ಕೂ ಕೂಡ 0.25 ಮಾರ್ಕ್ಸ್ ಕೂಡ ನೀವು ಕಳ್ಕೊತೀರ. ಸೊ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನೇಮಕಾತಿಯನ್ನು ಒಳಗೊಂಡಿರುತ್ತೆ ಒಂದು ಹುದ್ದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅರ್ಹತಾ ಷರತ್ತುಗಳೇನೇನಿದೆ, ಭಾರತೀಯ ನಾಗರಿಕನಾಗಿರತಕ್ಕದ್ದು ಈ ರೀತಿ ಎಲ್ಲ ಒಂದು ಸೂಚನೆಗಳನ್ನು ಕೊಟ್ಟಿರ್ತಾರೆ. ಸೊ ಕೇರ್ಫುಲ್ಲಾಗಿ ನೋಡಿಕೊಂಡು ಅಪ್ಲಿಕೇಶನ್ನ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಕೂಡ ಒಳಗೊಂಡಿದೆ. ನೋಡಿ ಇಲ್ಲಿ ಪರಿಶಿಷ್ಟ ಜಾತಿ ಅನ್ನೋರು ಒಂದು ಪ್ರವರ್ಗ ಹೇಗೆ ಬರ್ತಾರ, B ಕ್ಯಾಟಗರಿಗೆ ಬರ್ತಾರ, C ಕ್ಯಾಟಗರಿಗೆ ಬರ್ತಾರ ಅನ್ನೋ ಒಂದು ಪ್ರಮಾಣ ಪತ್ರಗಳನ್ನು ಕೂಡ ಒಳಗೊಂಡಿರಬೇಕಾಗಿರುತ್ತೆ. ಸೊ ಅಲ್ಲಿ ಒಂದು ಹಾಡಿ ನಂಬರ್ನು ಕೂಡ ನೀವು ಮೆನ್ಷನ್ ಮಾಡೋವಂಥದ್ದು ಕಂಪಲ್ಸರಿ ಆಗಿರುತ್ತೆ. ಸೊ ಈ ರೀತಿ ಪ್ರವರ್ಗ 1ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ ಈ ಒಂದು ಹೊಂದಿರತಕ್ಕಂಥ ಮತ್ತು ಪ್ರವರ್ಗ 2A 2B 3A 3B ಮೀಸಲಾತಿ ಸೇರಿದ ಅಭ್ಯರ್ಥಿಗಳು ನಮೂನೆ F ಇದನ್ನು ಹೊಂದಿರತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಮುಂಚೆ ನೋಡಿ ಉದ್ಯೋಗಕ್ಕಾಗಿ ಪಡೆದ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರಗಳನ್ನು ಯಾವುದೇ ರೀತಿ ಪರಿಗಣನೆ ಮಾಡಲಾಗುವುದು ಒಂದು ಶಿಕ್ಷಣ ಅಥವಾ ಇತರೆ ಸೌಲಭ್ಯಗಳಿಗೆ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ನೋಡಿ ಈ ಥರ ನೀಡಿದ್ದಾರೆ. ಸೊ ನೀಟಾಗಿ ನೀವು ಒಂದು ಸೂಚನೆಗಳನ್ನು ಪಾಲನೆ ಮಾಡಬೇಕಾಗಿರುತ್ತೆ. ಸೊ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಮಾಜಿ ಸೈನಿಕ ಇದ್ರ ಬಗ್ಗೆ ಎಲ್ಲ ನೀಡಿದ್ದಾರೆ. ಸೊ ಒಂದು ಅವರಿಗೆ ಯಾವ ರೀತಿ ಮೀಸಲಿಡಲಾಗಿದೆ ಅಂತಲೂ ಕೂಡ ನೀಡಿದ್ದಾರೆ. 10% ಹುದ್ದೆಗಳನ್ನು ಮಾಜಿ ಸೈನಿಕರಿಗೆ ಮೀಸಲಿಡಲಾಗಿದೆ ಅಂತ ನೀಡಿದ್ದಾರೆ. ಸೊ ಇದನ್ನೆಲ್ಲ ನೀವು ನೀಟಾಗಿ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದರೆ ಗ್ರಾಮೀಣ ಅಭ್ಯರ್ಥಿಗಳು ಮತ್ತು ಕನ್ನಡ ಮೀಡಿಯಮ್ ಅಂತ ಈ ರೀತಿ ಒಂದು ರಿಸರ್ವೇಷನ್ ಕೋರುವಂಥ ಅಭ್ಯರ್ಥಿಗಳು ಆ ಒಂದು ಪ್ರಮಾಣ ಪತ್ರಗಳನ್ನು ನೀವು ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಈ ರೀತಿ ವಿಶೇಷ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ನೀವು ನೋಡ್ತಿರ್ಬೋದು ಅಭ್ಯರ್ಥಿಯು ಅರ್ಜಿಯಲ್ಲಿ ನೀಡುವ ಒಂದು ಮೊಬೈಲ್ ಸಂಖ್ಯೆ, ಇಮೇಲ್ ಅಂತಿಮವಾಗಿರುತ್ತೆ. ನೀವು ಒಂದು ಅಪ್ಲಿಕೇಶನ್ ಹಾಕುವಂಥ ಟೈಮಲ್ಲಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮ ಒಂದು ಇಮೇಲ್ ID ನ ಕರೆಕ್ಟಾಗಿ
ಅಪ್ಲೋಡ್ ಮಾಡಿ. ಸೊ ಏಕೆ ಅಂತಂದರೆ ನಿಮ್ಮದು ಒಂದು ಫೈನಲ್ ನಿಮ್ಮದು ಪ್ರಿಂಟೆಡ್ ಕಾಪಿ ಕೂಡ ನಿಮ್ಮ ಒಂದು ಮೆಸೇಜಿಗೆ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರ್ಗೆ ಮೆಸೇಜ್ ಮುಖಾಂತರ ಬರುತ್ತೆ. ಇಮೇಲ್ ಐ ಡಿನೂ ಕೂಡ ನೀಟಾಗಿ ಮೆನ್ಷನ್ ಮಾಡಿ. ಸೊ ನಿಮ್ಮ ಒಂದು ಫೈನಲ್ ಎಕ್ಸಾಮ್ ಡೇಟ್ ಅದೆಲ್ಲ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಹಾಲ್ ಟಿಕೆಟ್ ಜನ್ರೇಟ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತಹ ವಿವರ ಆಗಿರುತ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.